ಅಮ್ಮಂಗೇನು ಆಗಿಲ್ಲ ಅಲ್ವಾ? ವಿಮಲನ್ಗೆ ಏನೂ ಆಗಿಲ್ಲ ನೋಡು. ಅವಳು ನಿನಗೆ ಅಮ್ಮ ಆಗೋದಕ್ಕೆ ಮುಂಚೆ ನನಗ್ ತಂಗಿ ಆಗಿದ್ಲು. ನನ್ನ ತಂಗಿಗೆ ಏನಾದ್ರೂ ಆಗೋದಕ್ಕೆ ನಾನ್ ಬಿಟ್ಬಿಡ್ತೀನ? ನೋಡು, ಇದೆಲ್ಲ ಸಹಜ. ಮೊದ್ಲೇ ಇಷ್ಟ ಇಲ್ಲದೆ ಈ ಮದ್ವೆ ಆಗಿದೆ. ಮಗಳು ಹೇಗಿರ್ತಾಳೋ ಏನೋ ಅಂತ ಅವಳಿಗೆ ಸ್ವಲ್ಪ ಆತಂಕ ಆಗಿದೆ ಅಷ್ಟೇ. ಎಲ್ರೂ ನನ್ನಷ್ಟೇ ಅದೃಷ್ಟವಂತರಾಗಿರ್ಬೇಕಲ್ಲ. ನನ್ನ ಮಗಳು ಮದ್ವೆ ಆದ್ಮೇಲೂ ನಗ್ನಗ್ತಾ ನನ್ನ ಮುಂದೆನೇ ಓಡಾಡ್ಕೊಂಡಿದ್ದಾಳೆ. ಏನೋ ಎಲ್ಲ ದೇವ್ರ ದಯೆ. ಈಗ ಯಾಕದಿಲ್ಲ ಬಿಡು. ಅಮ್ಮು, ದೊಡ್ಡಮ್ಮಂಗೆ ಈ ಮನೆ ಕಂಡೀಷನ್ ಹೇಳಿದ್ದಕ್ಕೆ ಅವರಷ್ಟು ಬೇಜಾರು ಮಾಡ್ಕೊಂಡ್ರು. ಇನ್ನೇನಾದರೂ ಅವರೇ ಕಣ್ಣಾರೆ ನೋಡ್ಬಿಟ್ರೆ ಅಷ್ಟೇ. ಅಮ್ಮು, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ನೀ ಬೇಜಾರು ಮಾಡ್ಕೊಬೇಡ. ಇಲ್ಲಿರೋದು ಅಷ್ಟು ಈಸಿ ಅಲ್ಲ ಕಣೆ. ಈ ಮನೇಲಿ ಏನು ಸರಿ ಇಲ್ಲ. ರೂಮ್ ನೋಡು ಎಷ್ಟು ಸಣ್ಣದು. ನಮ್ಮ ಮನೆ ರೂಮ್ ಅಷ್ಟು ಈ ಇಡೀ ಮನೆ ಇಲ್ಲ. ಈ ಮನೇಲಂತೂ ನನಗೆ ಉಸಿರು ಗಟ್ಟಂಗೆ ಆಗ್ತಿದೆ ಕಡೆ. ಈ ಮನೆ ನೋಡಿದ್ಮೇಲೂ ಮಾವ ಅದು ಹೇಗೆ ನಿನ್ನನ್ನು ಈ ಮನೆ ಮದುವೆ ಮಾಡ್ಕೊಡೋದಕ್ಕೆ ಒಪ್ಕೊಂಡ್ರು ಸ್ವಲ್ಪ ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲ ಅತ್ತೆ, ಮನೆ ತೋರ್ತಿದ್ರೆ ಸಾಕ. ಶೋಭಿ, ಇಲ್ಲಿ ಜನ ನೋಡ್ತಿದ್ರೆ ತುಂಬ ಒಳ್ಳೆಯವ್ರ ಥರ ಅನಿಸ್ತಿದ್ದಾರೆ. ಈ ಮನೆಯಲ್ಲಿ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಟೈಮ್ ತಗೊಳ್ಬೋದು. ಎಷ್ಟು ಟೈಮು? 1, 2, 5, 10 ವರ್ಷ ಅಥವಾ ಜೀವನ ಇಡೀ? ಅಮ್ಮ ಹುಟ್ಟು ಬೆಳೆದಿರೋದು ಲಕ್ಷುರಿಯಲ್ಲಿ. ಈಗ ಇಂಥ ಕಡೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಆಗಲ್ವಾ?